ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವೃಕ್ಷತಾಣ ಹೆರಿಟೇಜ್ ರನ್ ನೋಂದಣಿ ಕಡೆಯ ದಿನ ಸಮೀಪಿಸ್ತಾ ಇದ್ದಂತೆ ಕುಟುಂಬ ಸದಸ್ಯರ ಸಮೇತ ಹೆಸರು ನೋಂದಾಯಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಒಂದೇ ಕುಟುಂಬದ 13 ಜನ ಸದಸ್ಯರು ಹೆಸರು ನೋಂದಾಯಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಚಡಚಣ ತಾಲೂಕಿನ ದೇವರ ನಿಂಬರ್ಗಿ ಮೂಲದ ಮತ್ತು ಈಗ ಬೆಂಗಳೂರು, ಪುಣೆ ಮತ್ತು ವಿಜಯಪುರದಲ್ಲಿ ನೆಲೆಸಿರುವ ಸಾಲೋಟಿಗೆ ಕುಟುಂಬದ 9 ಜನರು ತಮ್ಮ ಹೆಸರನ್ನು ನೋಂದಾಯಿಸುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಇತ್ತೀಚೆಗಷ್ಟೇ ಮಲೆನಾಡು ಅಲ್ಟ್ರಾ ಮ್ಯಾರಥಾನ್ನಲ್ಲಿ 50 ಕಿಲೋಮೀಟರ್ ಓಡಿ ಗಮನ ಸೆಳೆದಿರುವ ರಘು ಸಾಲೋಟಿ ಅವರ ಕುಟುಂಬದ 13 ಜನರು ಒಟ್ಟಿಗೆ ನೋಂದಾಯಿಸುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ರಘು ಸಾಲೋಟಿ ಈ ಬಾರಿ 21 ಕಿಲೋಮೀಟರ್ ಓಟದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ಆರ್ಕಿಟೆಕ್ಟ್ ಆಗಿರುವ ಅವರ ಪತ್ನಿ ವೀಣಾ ಸಾಲೋಟಿ 5 ಕಿಲೋಮೀಟರ್ ಓಟದಲ್ಲಿ ಹೆಸರನ್ನು ನೋಂದಾಯಿಸಿದ್ದಾರೆ. ಇದೇ ವೇಳೆ ಪುಣೆಯಲ್ಲಿ ಸಾಫ್ಟ್ವೇರ್ ಆಗಿರುವ ರಘು ಅವರ ಸಹೋದರ ಅನಿಲ್ ಸಾಲೋಟಿ ಅವರು ಕೂಡ, ವಿಜಯಪುರದಲ್ಲಿ ವಾಸಿಸುವ ಸುನಿಲ್ ಸಾಲೋಟಿ ಅವರು ಕೂಡ 21 ಕಿಲೋಮೀಟರ್ ಓಟದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ಇವರ ಸಂಬಂಧಿಕರಾದ ವಿಜಯಪುರದ ಸರ್ವೇಶ್ ಬಿರಾದರ್ ಹಾಗೂ ವಿಶ್ವೇಶ ಬಿರಾದರ್ ಅವರು ಕೂಡ 21 ಕಿಲೋಮೀಟರ್ ಓಟದಲ್ಲಿ ಹೆಸರನ್ನು ನೋಂದಾಯಿಸಿದ್ದಾರೆ. ಇವರಲ್ಲಿ ಅನಿಲ್ ಸಾಲೋಟಿ ಅವರು ಮತ್ತು ಸುನೀಲ್ ಸಾಲೋಟಿ 4 ವರ್ಷ, ಸರ್ವೇಶ್ ಬಿರಾದರ್ ಮತ್ತು ವಿಶ್ವೇಶ ಬಿರಾದರ್ 5-6 ಮ್ಯಾರಥಾನ್ಗಳಲ್ಲಿ ಪಾಲ್ಗೊಂಡಿರುವುದು ಗಮನಾರ್ಹವಾಗಿದೆ. ಅಷ್ಟೇ ಅಲ್ಲ, ರಘು ಸಾಲೋಟಿ ಅವರ ಸಂಬಂಧಿಕರಾದ ಮತ್ತು ವಿಜಯಪುರದಲ್ಲಿ ವಾಸಿಸುವ ನ್ಯಾಯವಾದಿ ಸುನಂದಾ ಖೇಡ್ಗಿ, ಬಿಸಿನೆಸ್ ಮಾಡ್ತಾ ಇರುವ ಮಹಾನಂದ ನಡಗೇರಿ, ಪ್ರಾಥಮಿಕ ಶಾಲಾ ಶಿಕ್ಷಕರಾದ ವಿಠ್ಠಲ ಬಿರಾದರ್, ಲೋಕಾಯುಕ್ತ ಕಚೇರಿಯಲ್ಲಿ ಶೀಘ್ರ ಲಿಪಿಕರಾದ ಅನ್ನಪೂರ್ಣ ಬಿರಾದರ್, ಆರ್ಕಿಟೆಕ್ಟ್ ಸ್ಮಿತಾ ಸಾಲೋಟಿ, ಇಂಡಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರುವ ಶೋಭಾ ಬಿರಾದರ್, ಬಾಗಲಕೋಟೆಯಲ್ಲಿ ಲೆಕ್ಚರರ್ ಆಗಿರುವ ಶೋಭಾ ಬಿರಾದರ್ ಅವರೆಲ್ಲರೂ ಕೂಡ 5 ಕಿಲೋಮೀಟರ್ ವಿಭಾಗದಲ್ಲಿ ಹೆಸರನ್ನು ನೋಂದಾಯಿಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮುಖ್ಯ ಅಪೇದಿ ಆಗಿರುವ ಅಪ್ಪು ಬೈರ್ಗೊಂಡ ತಮ್ಮ ಪತ್ನಿ ಮತ್ತು 2 ಮಕ್ಕಳೊಂದಿಗೆ ವೃಕ್ಷತಾಣ ಹೆರಿಟೇಜ್ ರನ್ನಲ್ಲಿ ಪಾಲ್ಗೊಳ್ಳುವ ಹೆಸರನ್ನು ನೋಂದಾಯಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಈಗ ಮತ್ತೊಂದು ಕುಟುಂಬದ 13 ಜನರು ಹೆಸರು ನೋಂದಾಯಿಸುವ ಮೂಲಕ ಇತರರಿಗೆ ಪ್ರೇರಣೆಯಾಗಿದ್ದಾರೆ.